ಚಿನ್ನ ಹಾಯ್ ವೆಲ್ಕಮ್ ಬ್ಯಾಕ್ ಟು ತನುಗೂಡ ಕಾಂಕ್ಸ್ ಯೂಟ್ಯೂಬ್ ಚಾನಲ್. ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ, ನಾನು ಕೂಡ ಚೆನ್ನಾಗಿದ್ದೀನಿ. ಏನು ಸಕ್ಕತ್ತಾಗಿ ರೆಡಿಯಾಗಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಎಸ್, ಒಂದು ಮದುವೆ ಇದೆ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ, ಯಾರು ಮದುವೆಗೆ ಹೋಗ್ತಾ ಇದ್ದೀನಿ, ಎಲ್ಲಿ ಹೋಗ್ತೀನಿ ಅಂತ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಸೊ ಇವಾಗ ನಾವು ಫೈನಲಿ ಮದ್ವೆಗೆ ಹೋಗ್ತಾ ಇದೀವಿ. ಹೋಗಿ ಕಾರ್ ತಗೊಂಡು ಬೈಕ್ ತಿಳಿಸ್ಬಿಟ್ಟು ಇವಾಗ ಕಾರಲ್ಲಿ ಹೋಗ್ತಾ ಇದೀವಿ. ಹಾಗೆ ನಮ್ಮ ಮಮ್ಮಿ ನಮ್ಮ ಅಕ್ಕನ ಪಿಕ್ ಮಾಡ್ಬೇಕು, ಅವರು ಮದ್ವೆಗೆ ಬರ್ತಿದ್ದಾರೆ. ಸೊ ಈಗ ಅವ್ರನ್ನು ಕರ್ಕೊಂಡು ಹೋಗ್ಬೇಕು. ಇಲ್ಲೆಲ್ಲಾದ್ರೂ ಹೂವ ಸಿಕ್ಕಿದ್ರೆ ಹೂವ ತಗೊಂಡ್ ಮುಡ್ಕೋಬೇಕು. ರೀ, ಹೂವ ಕೊಡ್ಸ್ರಿ. ಸೊ ಕೆಳಗಡೆ ಬಂದಿದಾರಂತೆ, ಅಲ್ಲಿ ತುಂಬಾ ಟ್ರಾಫಿಕ್ ಇದೆ, ಅದಕ್ಕೆ ಲೇಟ್ ಆಗಿ ಹೋಗ್ತಾ ಇದೀವಿ ಅಂತ ನಮ್ಮ ಅಮ್ಮಂಗೆ ಹೇಳಿದೀನಿ. ನಾವ್ ಬಿಟ್ಟಿದೆ ಲೇಟ್ ಸ್ವಲ್ಪ. ಟೈಮ್ ಬಂದು ಆಲ್ರೆಡಿ ಈಗ 9:10 ಹತ್ತತ್ರ ಆಗ್ತಿದೆ. ಪಾಪ ಅವ್ರು ಕಾಯ್ತಿದ್ದಾರೆ. ನಾನ್ ಸ್ವಲ್ಪ ನಮ್ಮ ಅತ್ತಿಗೆ ಮನೆಗೆ ಹೋಗಿ ಬರೋಷ್ಟ್ರಲ್ಲಿ ಇಷ್ಟೊತ್ತಾಯ್ತು. ಸೊ ಎಸ್, ಫೈನಲಿ ಹೋಗೋಣ ಬನ್ನಿ. ಮದ್ವೆ ಎಲ್ಲಿ ಅಂತಂದ್ರೆ ಬನಶಂಕರಿಲಿ ಮದ್ವೆ. ಬನಶಂಕರಿಲಿ ಮದ್ವೆ ಇರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಎಲ್ಲ ಇರುತ್ತೆ. ಸೊ ಬೇಗ ಹೋಗ್ಬೇಕು. ಫೈನಲಿ ನಾವು ಹೋಗ್ತಾ ಇದೀವಿ. ನೀವು ನನ್ನ ಜೊತೆ ಬನ್ನಿ, ಮದ್ವೆ ತೋರಿಸ್ತೀನಿ ಹೇಗಿರುತ್ತೆ ಮದ್ವೆ ಅಂತ. ಎಲ್ಲ ಗೊತ್ತು, ಬಟ್ ಸ್ಟಿಲ್ ನಮ್ ಕಡೆ ಹೇಗ್ ಮಾಡ್ತಾರೆ ಮದ್ವೆ ಅಂತ ನೋಡಿರಂತೆ ಬನ್ನಿ. ಫೈನಲಿ ನಾವು ಮದುವೆಗೆ ರೀಚ್ ಆದೋ. ನಮ್ಮ ದೊಡ್ಡಮ್ಮನ ಮಗನ ಮದುವೆ. ಆ್ಯಕ್ಚುಲಿ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇವರೇ ಗಂಡು ಹೆಣ್ಣು. ನಮ್ಮ ಫೋಟೋನು ಆ್ಯಡ್ ಮಾಡ್ತೀನಿ. ಸೊ ಅಲ್ಲೆಲ್ಲ ಮುಹೂರ್ತ ಎಲ್ಲ ಮುಗಿಸ್ಕೊಂಡು ನಾವು ಡೈರೆಕ್ಟ್ ಊಟಕ್ಕೆ ಬಂದು, ಟಿಫನ್ ಆಲ್ರೆಡಿ ನಮ್ಮ ಮನೆಯಲ್ಲೇ ಮಾಡ್ಕೊಂಬಂದಿದ್ವಲ್ಲ. ಸೊ ಡೈರೆಕ್ಟಾಗಿ ಇನ್ನೇನು ಊಟ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಊಟಕ್ಕೆ ಎಲ್ಲ ಕೂತ್ಕೊತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಊಟ ಮಾತ್ರ ಸಖತ್ತಾಗಿತ್ತು. ಸೂಪರಾಗಿ ಬ್ಯಾಟಿಂಗ್ ಮಾಡಿದೆ. ಸರಿ, ಮಾಡ್ತೀನಿ. ಊಟ ನೋಡಿದ್ರಲ್ಲ, ಫೈನಲಿ ಸೂಪರಾಗಿತ್ತು. ಸೊ ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡು ಮೇಲ್ಗಡೆ ಬಂದು ಹುಡುಗ ಹುಡುಗಿಗೆ ಅದೇನೋ ಪೂಜೆ ಮಾಡಿಸ್ತಾಯಿದ್ರು. ಹುಡುಗನ ಅಮ್ಮ, ಮೀನ್ಸ್ ನಮ್ಮ ದೊಡ್ಡಮ್ಮ, ನಾನು ಅಮ್ಮ ಅಂತಲೇ ಕರೆಯೋದು. ನಮ್ಮ ಅಕ್ಕ ಪಾಪು ಮಲಗಿತ್ತು ಅಂತ ತೂಗಿಸ್ಕೊಂಡು ಕೂತಿದ್ಲು. ಸೊ ಫೈನಲಿ ಅವ್ರಿಗೆಲ್ಲ ಏನೋ ಪೂಜೆ ಮಾಡಿಸ್ಬೇಕಿತ್ತು ಅಂತೇಳಿ ಕರ್ಕೊಂಬರ್ತಿದ್ರು. ಮತ್ತು ನಮ್ಮ ಅಣ್ಣ ಊಟ ಆಯಿತಾ ಅಂತ ಕೇಳಿದ್ರು. ನಾನು ಆಲ್ರೆಡಿ ಊಟ ಮಾಡಿ ಕೂತಿದ್ದೀನಿ ಅಂತ ಹೇಳಿದೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವ್ರ ಮೇಲ್ಗಡೆ ಹೋಗಿ ಮತ್ತಿನ್ನೊಂದೇನೋ ಪೂಜೆ ಮಾಡಿಸ್ತಾಯಿದ್ರು. ಅದೆಲ್ಲ ಮುಗ್ದಾದ್ಮೇಲೆ ಈ ಅರುಂಧತಿ ನಕ್ಷತ್ರ ತೋರಿಸ್ಬೇಕು ಅಂತಾರಲ್ಲ, ಅಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು. ನಮ್ಮ ಅತ್ತೆ ಮಗಳು ಸರು ಅಂತ. ಈ ವಿಡಿಯೋ ಖಂಡಿತವಾಗ್ಲೂ ನೋಡ್ತಾರೆ ಅಂತ ಗೊತ್ತು. ಇದು ನಿನಗೋಸ್ಕರ ನೀನು ವಿಡಿಯೋ ಮಾಡಿರೋದು. ನಾನು ಸರ್ಸ್ ಅಂತ ಕೂಗ್ತೀನಿ. ಸೊ ಫೈನಲಿ ಗಂಡು ಹೆಣ್ಣು ಇವರೇನೆ ಅರುಂಧತಿ ನಕ್ಷತ್ರ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಮದುವೆ ಈಗಿನ ಮುಗಿಸ್ಕೊಬಂದು ಕೂತ್ಕೊಂಡಿದ್ದೀವಿ. ಎಲ್ಲರೂ ಬಂಡಿ ಮಕ್ಕಳಮ್ಮನ ದೇವಸ್ಥಾನಕ್ಕೆ ಹೋಗಿದ್ದಾರೆ. ನಾನು ಹೋಗಲಿಲ್ಲ, ನಾನು ನಮ್ಮ ಯಜಮಾನ್ರು ಹೋಗಲಿಲ್ಲ. ನಮ್ಮ ಅಪ್ಪ, ನಮ್ಮಮ್ಮ, ನಮ್ಮ ಅಕ್ಕ, ನಮ್ಮ ಬಾವ ಎಲ್ಲರೂ ಹೋಗಿದ್ದಾರೆ. ಇಲ್ಲೇ ಪಕ್ಕದ ರೋಡಲ್ಲೇ ಬಂಡಿ ಮಕ್ಕಳಮ್ಮ ಇರೋದು. ಸೊ ಅದಕ್ಕೆ ಹೆಂಗಿದ್ರು ಇಲ್ಲಿ ಇಷ್ಟು ದೂರ ಬಂದಿದ್ದೀವಲ್ಲ, ದೇವಸ್ಥಾನ ವಿಸಿಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಎಲ್ಲರೂ ಹೋಗಿದ್ದಾರೆ. ಜನ ಕಮ್ಮಿ ಇದ್ದಾರೆ. ಸೋಮವಾರ ಆಗಿರೋದ್ರಿಂದ ಜನ ಕಮ್ಮಿ ಇದ್ದಾರೆ, ಅದಕ್ಕೆ ಇವತ್ತು ಹೋಗಿದ್ದಾರೆ. ಇವಾಗ ಮನೆಗೆ ಹೋಗ್ಬಿಟ್ಟು ಇನ್ನೇನು ಆಯಿತು, ರಿಸೆಪ್ಷನ್ ಇದೆ, ಅಲ್ಲಿಗೆ ಹೋದ್ರೆ ಹೋಗ್ತೀವಿ, ಇಲ್ಲಾಂದರೆ ಇಲ್ಲ ರಿಸೆಪ್ಷನ್ಗೆ. ಸೊ ಇವ್ರಿಗೆ ಕೆಲಸ ಇದೆ, ಇವ್ರ ಕೆಲ್ಸಕ್ಕೆ ಲೇಟ್ ಆಗುತ್ತೆ, ಅದಕ್ಕೋಸ್ಕರ ಆದರೆ ಹೋಗ್ತೀವಿ. ಇಲ್ಲ ಅಂತಂದರೆ ಹಂಗೆ ಡೈರೆಕ್ಟಾಗಿ ನಾವು ನಮ್ಮ ಮನೆಗೆ ಹೋಗ್ತೀವಿ. ವಿಡಿಯೋ ಬೇಕಾದ್ರೆ ಅಲ್ಲಿ ಇದು ಮಾಡ್ತೀವಿ. ನೋಡಿ ನಮ್ಮಮ್ಮ ಅಲ್ಲಿ ಬರ್ತಿದ್ದಾರೆ. ಓಕೆ ಗೈಸ್, ವಿಡಿಯೋನ ಕಂಟಿನ್ಯೂ ಮಾಡಿ.
ಎಸ್ ಗೈಸ್, ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಭಾವ ಮತ್ತು ನಮ್ಮ ಅಪ್ಪ ಎಲ್ಲ ನಿಂತಿದ್ದಾರೆ. ಅಲ್ಲೇನೋ ಶೂಟಿಂಗ್ ನಡೀತಿತ್ತಂತೆ, ಅಮೃತಧಾರೆ ಶೂಟಿಂಗ್ ನಡೀತಿತ್ತಂತೆ. ಬಟ್ ನಾನು ಹೋಗಲಿಲ್ಲ, ನನಗೇನು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ನಮ್ಮ ಅಕ್ಕ ನೋಡಿ ಏನೋ ತೊಗೊಳೋದಕ್ಕೆ ಹೋಗ್ತಿದ್ದಾಳೆ. ಅಲ್ಲೆಲ್ಲ ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ದಾರೆ. ಎಲ್ಲ ಆದಮೇಲೆ ನಾವು ಈಗ ಮನೆಗೆ ಫೈನಲಿಯಾಗಿ ಹೊರಡ್ತಾ ಇದ್ದೀವಿ. ಇಲ್ಲೆಷ್ಟು ನೀನ್ ಹೆಂಗ್ ನೋಡ್ತಾನೆ ಯಾರಿದು ಏನ್ ಮಾಡ್ತಾಳೆ ಚಿಕ್ಕಿ ಅಲ್ಲ ಚಿನ್ನೆ ಮತ್ತೆ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಇದು ಯಾವಾಗಲೂ ನನ್ನ ಫೇವ್ರೆಟ್ ಸಾಂಗ್. ನೀವು ಕಮೆಂಟ್ ಮಾಡಿ ಯಾವ ಸಾಂಗು ಅಂತ ನೋಡೋಣ, ಯಾವ ಸಾಂಗು ಅಂತ ಗೆಸ್ ಮಾಡ್ತೀರಾ ಅಂತ. ನಾನು ಎಲ್ಲೇ ಟ್ರಾವೆಲ್ ಮಾಡಬೇಕಾದ್ರೂ ಈ ಸಾಂಗ್ ಮಾತ್ರ ನನ್ನ ಪ್ಲೇ ಲಿಸ್ಟಲ್ಲಿ ಮಿಸ್ ಆಗೋದೇ ಇಲ್ಲ. ಈ ಸಾಂಗ್ ಹಾಕ್ಕೊಂಡು ನಾನು ನಮ್ಮ ಯಜಮಾನ್ರು ಹೋಗ್ತಿದ್ರೆ ಮಜಾನೇ ಬೇರೆ. ಫೈನಲಾಗಿ ನಾವು ಮನೆಗೆ ಇವಾಗ ರೀಚ್ ಆಗ್ತಾ ಇದ್ದೀವಿ. ಎಸ್, ಫೈನಲಿ ನಾನು ಮನೆಗೆ ಬಂದೆ. ನಮ್ಮಪ್ಪ ನಮ್ಮಮ್ಮನೆಲ್ಲರನ್ನೂ ಬಿಟ್ಬಿಟ್ಟು ಬರೋ ಅಷ್ಟೊತ್ತು ಒಂದು 3 o'clock ಆಗಿತ್ತು. ಬಂದು ಫ್ರೆಶ್ ಅಪ್ ಆಗಬೇಕು. ಏನಿದು ಇಷ್ಟೊಂದು ಬಿಸಿಲು ಬರ್ತಿದೆ ಅಂತ ಗೊತ್ತಿಲ್ಲ. ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ಮುಖಕ್ಕೆ ಹಂಗೆ ಡೈರೆಕ್ಟಾಗಿ ಬಿಸಿಲು ಬೀಳ್ತಿತ್ತು. ನಾನು ಯಾವಾಗಲೂ ಕಿಟಕಿ ಹತ್ರ ಇಟ್ಕೊಂಡು ಎಂಡ್ ಮಾಡ್ತೀನಲ್ವಾ, ವೀಡಿಯೋನ ಎಂಡ್ ಮಾಡಿಬಿಡೋಣ ಬೇಗ, ಇಲ್ಲಾಂದರೆ ಮರ್ತೋಗ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಡ್ರೆಸ್ ಅಷ್ಟೇ ಚೇಂಜ್ ಮಾಡಿದ್ದು, ಮಖನೂ ತೊಳೆದಿಲ್ಲ, ಏನೂ ಇಲ್ಲ. ಡ್ರೆಸ್ ಅಷ್ಟೇ ಚೇಂಜ್ ಮಾಡಿಬಿಟ್ಟು ಬೇಗ ವೀಡಿಯೋ ಮಾಡ್ಕೊಂಬಿಡೋಣ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ಗೈಸ್, 2 ಗುಳ್ಳೆ ಆಗಿಬಿಟ್ಟಿದೆ. ನನಗೆ ಈ ಮೇಕಪ್ ಆಗಲಿ ಇದು ಏನೇ ಆಗಲಿ ನನಗೆ ಆಗೋದಿಲ್ಲ. ಸಡನ್ನಾಗಿ ರಿಯಾಕ್ಟ್ ಆಗಿಬಿಡುತ್ತೆ. ಪಿಂಪಲ್ಸ್ ಆಗಲಿ ಅದು ಏನಾದರೂ ಒಂದು ಆಗೇ ಬಿಡುತ್ತೆ. ಅದಕ್ಕೋಸ್ಕರ ನಾನು ಜಾಸ್ತಿ ನಾನು ಏನು ಯೂಸ್ ಮಾಡೋದಕ್ಕೆ ಹೋಗಲ್ಲ. ನಾನು ಲೈಟಾಗಿ ಪಾನ್ಸ್ ಕ್ರೀಮ್ ಬಿಟ್ಟರೆ ನನ್ನ ಫೇಸಿಗೆ ನಾನು ಇನ್ನೇನು ಹಚ್ಚೋದು ಇಲ್ಲ. ಎಲ್ಲರನ್ನೂ ಬಿಟ್ಬಿಟ್ಟು ಬರೋ ಅಷ್ಟರಲ್ಲಿ ಒಂದು 3 o'clock ಆಯಿತು. ಮನೆಗೆ ಬಂದಾದಮೇಲೆ ಡ್ರೆಸ್ ಚೇಂಜ್ ಮಾಡಿ ಇನ್ನೇನು ನನ್ನ ಬಡ್ಡಿ ಮಕ್ಕಳಮ್ಮಂಗೆ ಹೋಗಲಿಲ್ಲ. ಯಾಕೆ ಅಂತಂದರೆ ನಾನು ಊಟ ಮಾಡಿಬಿಟ್ಟಿದ್ನಲ್ಲ, ಊಟ ಮಾಡಿಬಿಟ್ಟು ಹೋಗಬೇಕು ಅಂತ ನಂಗೆ ಅನಿಸ್ಲಿಲ್ಲ. ಬೆಳಗ್ಗೆ ಫ್ರೆಶ್ ಆಗಿ ಎದ್ಬಿಟ್ಟು ಹೋದ್ರೇ ದೇವಸ್ಥಾನಕ್ಕೆ ಹೋದಂಗೆ ಅನ್ಸೋದು. ತಿಂಡಿ ತಿಂದ್ಬಿಟ್ಟು ಹೋಗ್ತೀನಿ ಅಂದರೆ ನನ್ನ ಮನಸ್ಸು ಕೇಳಲ್ಲ. ಸೊ ನನಗೂ ಇಷ್ಟ ಇರಲಿಲ್ಲ. ಇವತ್ತು ಯಾಕೋ ಗೊತ್ತಿಲ್ಲ ಗೈಸ್, ನನ್ನ ಬಿಸಿಲು ವೀಡಿಯೋ ಮಾಡೋದಕ್ಕೆ ಬಿಡ್ತಿಲ್ಲ. ತುಂಬ ಬಿಸಿಲು ಬರ್ತಿದೆ, ಅಲ್ಲಿ ನೋಡ್ತಾ ಇರ್ಬೋದು ನೀವು, ಕಣ್ಣಿಗೆ ಹೊಡಿತಿದೆ. ನೆನ್ನೆಲ್ಲ ಬಿಸಿಲು ಇರಲಿಲ್ಲ, ಇವತ್ತು ಯಾಕೆ ಇಷ್ಟೊಂದು ಬಿಸಿಲು, ಒಂದು ವೀಡಿಯೋ ಮಾಡಬೇಕಾದ್ರೆ ಯಾಕೆ ಇಷ್ಟೊಂದು ಬಿಸಿಲು ಅಂತ ನೆನ್ನೆ ಹೋಗ್ಬೇಕಿತ್ತು, ಹೋಗಿರಲಿಲ್ಲ. ಅದಕ್ಕೆ ಇವತ್ತು ಮುಹೂರ್ತಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಹೋಗಿದ್ದು. ಬೆಳಗ್ಗೆನೆ ಹೋಗಿ ಮುಹೂರ್ತ ಎಲ್ಲ ಮುಗಿಸ್ಕೊಂಡು ಏನೋ ಒಂಥರ ಮದುವೆಗೆ ಹೋದ್ರೆ ಏನೋ ಒಂಥರ ನನಗೆ ಖುಷಿ. ನನಗೆ ಮದುವೆಗೆ ಹೋದ್ರೆ ನಮ್ಗೆ ಗೊತ್ತಿರೋರು ಎಲ್ಲರೂ ಬರ್ತಾರೆ, ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಚೆನ್ನಾಗಿದ್ಯಾ, ಏನು ಮಾಡ್ತಿದ್ಯಾ ಅಂತೆಲ್ಲ ಸಖತ್ತಾಗಿ ಮಾತಾಡಿಸ್ತಾರೆ. ನಂಗೆ ತುಂಬ ಖುಷಿ ಮದುವೆಗೆ ಹೋಗ್ಬೇಕು ಅಂತ. ನಂಗೆ ತುಂಬ ತುಂಬ ಖುಷಿ. ಯಾಕೆಂದರೆ ನಮ್ಮ ದೂರದಲ್ಲಿರೋರೆಲ್ಲರೂ ಒಂದೇ ಟೈಮ್ ಸಿಗೋದು ಮದುವೆಯಲ್ಲಿ ಮಾತ್ರ ಸಿಗ್ತಾರೆ. ಒಂದೇ ಟೈಮ್ ಅಲ್ವಾ ಮದುವೆ ಅಂದ್ಬಿಟ್ಟು ಎಲ್ಲರೂ ಬರ್ತಾರೆ. ಸೊ ತುಂಬ ಖುಷಿ ನಂಗೆ ಮದುವೆಗೆ ಹೋಗೋಕ್ಕೆ. ಎಸ್, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕು ಅಂದರೆ ನಮ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಲೈಕ್, ಕಮೆಂಟ್, ಶೇರ್ ಆಗಿ ಸಬ್ಸ್ಕ್ರೈಬ್ ಟು ತನುಗೌಡ ಕ್ರಾನಿಕ್ಸ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ನನಗೆ ಇನ್ನೊಂದು ವ್ಲಾಗ್ ಎಡಿಟಿಂಗ್ ಮಾಡೋದು ಕೆಲಸ ಇದೆ. ಅದೊಂದು ವ್ಲಾಗ್ ಎಡಿಟಿಂಗ್ ಮಾಡಿಬಿಟ್ಟು ಪೋಸ್ಟ್ ಮಾಡಬೇಕು. ಇವತ್ತು ಪೋಸ್ಟ್ ಮಾಡಬೇಕು. ಸೊ ಎಡಿಟಿಂಗ್ ಕೆಲಸ ಇದೆ, ಪೋಸ್ಟ್ ಮಾಡ್ತೀನಿ. ಈ ವಿಡಿಯೋ ಕೂಡ ಬೇಗನೆ ಪೋಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೋತೀರಿ. ಬಾಯ್, ಲವ್ ಯು ಆಲ್.